ಎಚ್ಚರಾಗು ಕನ್ನಡಿಗ ಕನ್ನಡದ ಭಾಷೆ ಅಂದರೆ ಅದು ಬಹಳ ದೊಡ್ಡ ಇತಿಹಾಸದ ಭಾಷೆ ಅಂತ ಹೇಳ್ತಾರೆ. ಮೂಲ ಭಾಷೆ ಯಾರಾದರೂ ಬಂದರೆ ಅದು ಕನ್ನಡ ಭಾಷೆ ಅಂತ ಹೇಳ್ತಾರೆ. ಇದು ಮುಧೋಳದ ಮುತ್ತುಂಜಪ್ಪಗಳು ಮುಧೋಳದಲ್ಲಿ ಮರಾಠಿಯಲ್ಲಿರತಕ್ಕಂಥ ಪ್ರದೇಶದಲ್ಲಿ ಕನ್ನಡ ಶಾಲೆಯನ್ನು ತೆಗೆದು ಹೋಗಿರ್ತಕ್ಕಂಥ ಯಾರಾದರೂ ಇದ್ದರೆ ಅದು ಮುಧೋಳದ ಮುತ್ತುಂಜಪ್ಪಗಳು. ಆ ಕಾರಣಕ್ಕಾಗಿ ಸೊಲ್ಲಾಪುರದಲ್ಲಿ ರುದ್ರಾಂಬಿಕಾ ತಾಯಿಯವರು ಸಹಿತ ಮುತ್ತುಂಜಪ್ಪರವರನ್ನು ಮುಧೋಳದಿಂದ ಕರೆಸಿ ಪ್ರವಚನವನ್ನು ನೀಡಿ ಅಂದರೆ ಈ ಕಿರೀಟ ಮಠವನ್ನು ಅವಾಗಿನ ಕಾಲದಲ್ಲಿ ಮುಧೋಳ ಮುತ್ತುಂಜಪ್ಪರಿಗೆ ಬಕ್ಷಿಸನಾಗಿ ಕೊಡುತ್ತಾರೆ. ಅದಕ್ಕಾಗಿ ಕನ್ನಡ ಭಾಷೆಯನ್ನು ಬಹಳ ಮಹತ್ವವಾದದ್ದು. ಇದನ್ನು ಸರ್ದಾರೊಬ್ಬರು ಬಹಳ ಸಂಬಂಧ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಸೊಲ್ಲಾಪುರದಲ್ಲಿ ಎಷ್ಟು ಅಂದರೆ ಒಂದು ಸೈಡ್ ಇರ್ತಕ್ಕಂಥ ಲಿಂಗಾಯತ ಜನಸಂಖ್ಯೆ ಅಂದರೆ ಇಡೀ ಕರ್ನಾಟಕಕ್ಕಿಂತ ಒಂದು ಪ್ರದೇಶದಲ್ಲಿ ಎಲ್ಲರೂ ಹೆಚ್ಚಿನ ಜನಸಂಖ್ಯೆ ಇರುವುದೇ ಸೊಲ್ಲಾಪುರ ಲಿಂಗಾಯತ. ಅದಕ್ಕೆ ಪ್ರತಿಯೊಬ್ಬರು ಲಿಂಗಾಯತನ ಸಂಬಂಧಿಕರು ಅಥವಾ ಇಡೀ ಕರ್ನಾಟಕದ ಸಂಬಂಧಿಕರು ಪ್ರತಿಯೊಬ್ಬರು ಸೊಲ್ಲಾಪುರದಲ್ಲಿ ಸಿಗ್ತಾರೆ. ಅದಕ್ಕೆ ಇತ್ತು ಕರ್ನಾಟಕ ವಿದ್ಯಾರ್ಥಿ ಸಂಘ ಸಮ್ಮೇಳನ ಹಮ್ಮಿಕೊಂಡಿದ್ದಕ್ಕೆ ಸ್ವಾರ್ಥಕ ಆಗ್ತದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಸಾಂಸ್ಕೃತಿಕವಾಗಿ ರಾಯಭಾರಿ ಆಗುವಂತ ಕೆಲಸವನ್ನು ಯಾಕೆ ಮಾಡಬಾರದು, ಸಾಹಿತ್ಯಿಕವಾಗಿ ಯಾಕೆ ನೀವು ಬರೀಬಾರದು ಅಂತಾಗ ನಾನು ಹೋಗಲ ಸಿದ್ದರಾಮ ಯಾಕೆ ಬರೀಬಾರದು ಅಟ್ಟು ಮಟ್ಟಲಿರಾಗಿ ನನ್ನನ್ನು ಅವರು ಇದನ್ನು ಅವಕಾಶ ಕೊಟ್ಟರು. ಡಾಕ್ಟರ್ ಆಹಾ ಸಾವರ್ಕಿ ಅಂತ ಹೆಸರು ಕೇಳಿರ್ಬೋದು. ಮರಾಠಿಯೊಳಗ ದೊಡ್ಡ ಲೇಖಕರು ಅವರು ಸುಮಾರು 65 ಪುಸ್ತಕಗಳನ್ನ ಬರೆದಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಅವರು ವಯಸ್ಸಾಗಿದೆ, ಇವತ್ತು ಬೆಡ್ ರೆಸ್ಟ್ ಮೇಲೆ ಇದ್ದಾರೆ. ಅವರು ಇರೋಕ್ಕಿಂತ ಮುಂಚೆ ಈ ಪುಸ್ತಕ ಬರಬೇಕೆನ್ನುವಂತ ಹಂಬಲ ನಮ್ದಿತ್ತು, ಅದು ಬಂತು. ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಬಹಳಷ್ಟು ಖುಷಿ ಆಯ್ತು. ಒಟ್ಟು ಮರಾಠಿ ಓದಿನಿಂದ ಮೊಟ್ಟಮೊದಲಾಗಿ ಅಂತ ದೊಡ್ಡ ಸಾಹಿತಿಗಳ ಒಂದು ಪುಸ್ತಕ ಕನ್ನಡಕ್ಕೆ ಬರ್ತದೆ ಅಂದ್ರೆ ಅವ್ರಿಗೆ ಬಹಳಷ್ಟು ಸಂತೋಷ ಆಯ್ತು. ಅದು ಕೊನೆಯದಾಗಿ ಒಂದು ಅಭಾಗ್ಯ ಇದೆ, ಆನಂದ ಯಾವ ರೀತಿ ಜೀವನದೊಳಗೆ ಆನಂದದ ಅತ್ಯುಚ್ಚ ಮಟ್ಟವನ್ನು ನಾವು ತಲುಪಬಹುದು ಅನ್ನೋದನ್ನ ತುಕಾರಾಮರು ತಮ್ಮ ಒಂದು ಅಭಂಗದಲ್ಲಿ ಹೇಳ್ತಾರೆ. ಈ ಅಭಂಗ ಮರಾಠಿಯಿಂದ 105 ಅಭಂಗಗಳನ್ನು ಇಲ್ಲಿ ಏನ್ ಮಾಡಿದ್ದಾರೆ, ಸಂಗ್ರಹ ಮಾಡಿ ಅದರ ಒಂದು ಭಾವಾರ್ಥವನ್ನ ನಾವು ಕನ್ನಡದಲ್ಲಿ ಬಂದಿದ್ದೀವಿ. ಆ ಅಭಂಗ ಅದೇ ರೀತಿ ಇಟ್ಟು ಮೂಲ ಭಾಷೆಯೊಳಗೆ ಇಟ್ಟು ಅದರ ಅಭಂಗ. ನಾನು ಶಂಕರ್ ಹಲಗತ್ತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಜನರಲ್ ಸೆಕ್ರೆಟರಿ. ಸೊಲ್ಲಾಪುರದೊಳಗೆ 10ನೇ ಮಹಾಮೇಳ ಅಂದರೆ 10th ಮಹಾಮೇಳವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. 2 ದಿನದ ಮಹಾಮೇಳ. ಈ ಮಹಾಮೇಳದೊಳಗೆ ಬೇರೆ ಬೇರೆ ರಾಜ್ಯದಿಂದ ಕನ್ನಡಿಗರು ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯದೊಳಗೆ ಕನ್ನಡಕ್ಕಾಗಿ ಭಾಷೆಗಾಗಿ ಏನೆಲ್ಲ ಸಂಘಟನೆ ಮಾಡಿ ಕಾರ್ಯ ಮಾಡ್ತಾ ಇದ್ದಾರೆ ಅದರ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ದಾರೆ. 2 ದಿನಗಳ ಕಾಲ, ಇನ್ 2 days ಮೆನಿ ಸಬ್ಜೆಕ್ಟ್ ಡಿಸ್ಕಷನ್ ಇನ್ ದಿಸ್ ಮಹಾಮೇಳ. ಅದು ಸೊಲ್ಲಾಪುರ ಸೊನ್ನಲಗಿ ಸಿದ್ದರಾಮ ಅವ್ರ ಕುರಿತಂತಾಗಿರ್ಬೋದು, ಹಾಗೆ ಜಯದೇವತಾಯಿ ಲಿಗಾಡಿ ಕುರಿತಂತೆ ಆಗಿರ್ಬೋದು. ಈ ಸೊಲ್ಲಾಪುರ ಕನ್ನಡಿಗೆ ಕೊಟ್ಟಂಥ ಕೊಡುಗೆ ಏನು, ಸೊಲ್ಲಾಪುರದ ಸಂಸ್ಕೃತಿ ಅಂಥದ್ದು, ಬೇಂದ್ರೆಯವರ ಕೊಡುಗೆ ಈಗ ಸಾಹಿತ್ಯ ಮರಾಠಿ ಸಾಹಿತ್ಯಕ್ಕೆ, ಇಂಥ ಎಲ್ಲವೂ ವಿಷಯಗಳನ್ನಿಟ್ಟುಕೊಂಡು ಗೋಷ್ಠಿಗಳನ್ನು ಮಾಡಿದ್ದೀವಿ. ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಿದೆ. ಒಟ್ಟಾರೆ ಇಡೀ ರಾಜ್ಯದ ದೇಶದ ಕನ್ನಡಿಗರು ಒಂದು ನೆಲೆಯೊಳಗೆ ಒಂದು ಕೂತ್ಕೊಂಡು ಚರ್ಚೆ ಮಾಡುವಂಥ ಮಹಾಮೇಳ ಇದಾಗಿದೆ. ನಾನು ಡಾಕ್ಟರ್ ಮಹೇಶ್ ಧರ್ಮಪ್ಪ ಹೊರಕೇರಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕಳೆದ 2ನೇ ಬಾರಿಗೆ ನಾನು ಚುನಾಯಿತನಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ಕರ್ನಾಟಕ ವಿದ್ಯಾವರ್ಧಕ ಸಂಘವು 136 ವರ್ಷಗಳ ಹಿಂದೆ ಆರಂಭವಾಗಿರ್ತಕ್ಕಂತಹ ಶ್ರೀಯುತ ರಾ ದೇಶಪಾಂಡೆಯವರ ಕನಸಿನ ಕೂಸಾಗಿ ಕನ್ನಡ ನಾಡು ನುಡಿ ಜಲ ಭಾಷೆಗಾಗಿ ಹೋರಾಡುವಂತಹ ಒಂದು ಸಂಸ್ಥೆಯಾಗಿದ್ದು, ಪ್ರತಿ ವರ್ಷ ನಾವು ಕಳೆದ 10 ವರ್ಷಗಳಿಂದ ಹೊರ ರಾಜ್ಯಗಳಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಭಾಷಿಕರನ್ನು ಒಂದುಗೂಡಿಸುವಂತಹ ಕೆಲಸವನ್ನು ಮಾಡೋದಕ್ಕೋಸ್ಕರವಾಗಿ ಹೊರನಾಡ ಕನ್ನಡಿಗರ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ಅದೇ ಪ್ರಕಾರವಾಗಿ ಈ ವರ್ಷ ಸೊಲ್ಲಾಪುರದಲ್ಲಿ 10ನೇ ಮಹಾಮೇಳವನ್ನು ಇಲ್ಲಿ ಆಯೋಜನೆ ಮಾಡಿದ್ದು, ಇಲ್ಲಿ ಸೊನ್ನಲಿಗೆ ಸಿದ್ದರಾಮರ ಕುರಿತು
ವಚನಕಾರರ ಕುರಿತು ಹಾಗೂ ಜಯದೇವತಾಯಿ ಲಿಗಾಡಿಯವರ ಕುರಿತು ಹಾಗೂ ಅನೇಕ ವಿಚಾರಗಳನ್ನು ಕುರಿತು ಇಲ್ಲಿ ಚರ್ಚೆ ಮಾಡುವುದರ ಮೂಲಕ ಇಡೀ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ದೆಹಲಿ ಇರ್ಬೋದು, ಬಾಂಬೆ ಇರ್ಬೋದು, ಗೋವಾ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಇಂತಹ ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ಜನ ಕನ್ನಡ ಸಂಘಗಳ ಪದಾಧಿಕಾರಿಗಳು ಸದಸ್ಯರು ಕೂಡ ಇಲ್ಲಿ ಬಂದಿದ್ದಾರೆ. ಧಾರವಾಡದಿಂದ ಸುಮಾರು ನಾವು 150 ಜನ ಇಲ್ಲಿ ಸದಸ್ಯರು ಕೂಡ ಇಲ್ಲಿ ಆಗಮಿಸಿ ಈ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಗೊಳಿಸ್ತಾ ಇದ್ದಾರೆ. ಸೊಲ್ಲಾಪುರದಲ್ಲಿ ನಮಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿದ್ಯಾವರ್ಧಕ ಸಂಘದ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. विविध कार्यक्रमांसाठी 2000 चौरस फुटाचा AC बँक्वेट हॉल, हॉटेल चित्रा एक्झिक्युटिव्ह, लग्न समारंभ, रिसेप्शन, वाढदिवस, सेमिनार तसेच विविध बैठकींसाठी उपयुक्त असा सोलापूर शहराच्या मध्यवर्ती अशा सम्राट चौकातील हॉटेल चित्रा एक्झिक्युटिव्ह मध्ये. पत्ता 195 बुधवार पेठ, सम्राट चौक, चिडगुप्कर हॉस्पिटल समोर, सोलापूर. संपर्क 8956 03 31 00 आणि 8956 03 31 01.